ನಮಸ್ತೆ, ನನ್ನ ಹೆಸರು ನಮಸ್ಕಾರ. ರಚನಾ. ದೇವಿಗೆ ಫುಲ್ ಟೈಮ್ ಸ್ಟೂಡೆಂಟ್. ಇವರು ನಮ್ಮ ಬಾಬು ಸರ್ ಅಂತ, ಮ್ಯಾಥಮೆಟಿಕ್ಸ್ ಟೀಚರ್. ಇವತ್ತು ನಾವು CET ಮ್ಯಾಥಮೆಟಿಕ್ಸ್ನ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ಚಾಪ್ಟರ್ ಮಾಡ್ತಾ ಇದ್ದೀವಿ. ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ 2 ಕ್ವಶನ್ ಬರ್ಬೋದಾ ಅಂತ. ಈ ವರ್ಷ 2 ಅಥವಾ 3 ಕ್ವಶನ್ ಬರ್ಬೋದು. ತುಂಬ ಸಿಂಪಲ್. ಆಮೇಲೆ ಈ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ಕಾನ್ಸೆಪ್ಟು ನಿಮಗೆ ಬಹುಶಃ 20 ಸೆಕೆಂಡು 25 ಸೆಕೆಂಡಲ್ಲಿ ಮಾಡುವಂಥ ಚಾಪ್ಟ್ರು. ಅಂದರೆ ಒಂದು ಕ್ವಶನ್ಗೆ 20ರಿಂದ 25 ಸೆಕೆಂಡ್ ಸಾಕು. ಮತ್ತು ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ಕಲಿಯೋದಕ್ಕೆ ಇಂಟಿಗ್ರಲ್ಸ್ ಕಂಪ್ಲೀಟಾಗಿ ಬೇಕಾ ಅಂದರೆ ಒಂದು 75% ಬೇಡ, ಒಂದು 20 to 25% ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ಬೇಕಾ ಅಂದರೆ ಇಂಟಿಗ್ರೇಷನ್ ಬೇಕಾಗುತ್ತೆ. ಮೆಜಾರಿಟಿ ಆಫ್ ದಿ ಕ್ವಶನ್ಸ್ ವಿ ಕ್ಯಾನ್ ಸಾಲ್ವ್ ವಿತೌಟ್ ಯೂಸಿಂಗ್ ಇಂಟಿಗ್ರಲ್ಸ್. ಬಟ್ ಅದರ್ಥ ಆಗಬೇಕಂತ ಹೇಳಿದ್ರೆ ನಾನು ತುಂಬ ಸತಿ ಹೇಳ್ತಾ ಇರ್ತೀನಿ ವಿದ್ಯಾರ್ಥಿಗಳೇ, ಗ್ರಾಫ್ ತಿಳ್ಕೊಳ್ಳಿ. ಇವಾಗಲೂ ಕೂಡ ಒಂದು 10-15 ಗ್ರಾಫನ್ನು ಹೇಳ್ಕೊಟ್ಟು ನಂತರ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ಹೇಳ್ಕೊಡ್ತೀನಿ. ವಿದ್ಯಾರ್ಥಿಗಳೇ, ಸಮ್ ಇಂಪಾರ್ಟೆಂಟ್ ಗ್ರಾಫ್. ಮೊದಲನೇ ಗ್ರಾಫ್ ಯಾವ್ದು ಮಗಳೇ? y = sin x. ನೋಡು ಮಗ, ಇದು sin x ಗ್ರಾಫ್ ಮಗಳೇ. ಇದು ದ ಗ್ರಾಫ್ ಆಫ್ y = sin x ಈಸ್ ಲೈಕ್ ದಿಸ್. ಆಯಿತಾ? ದಿಸ್ ಈಸ್ ಎ ಗ್ರಾಫ್ ಆಫ್ y = sin x. ಇದರ ವಿಶೇಷ ಏನು ಅಂತಂದರೆ, ರೈಟ್, ಏನೆಲ್ಲ ಹೇಳ್ಬೋದು sin x ಬಗ್ಗೆ? ಅಫ್ಕೋರ್ಸ್ ಏರಿಯಾ ಎನ್ಕ್ಲೋಸ್ ಬಿಟ್ವೀನ್ ಕರ್ವ್ಸ್ಗೆ ಈ ಹೇಳ್ತಾ ಇರೋ ಎಲ್ಲ ವಿಶೇಷಗಳು ಇಂಪಾರ್ಟೆಂಟ್ ಅಲ್ಲದೆ ಇದ್ರೂ ಕೂಡ ಈ sin x ಅಂದಾಗ ಅದ್ರ ಬಗ್ಗೆ ಒಂದೆರಡು ಇನ್ಫಾರ್ಮೇಷನ್ ಕೊಡೋದು ಒಳ್ಳೆಯದು ಅಂತ ಅನಿಸುತ್ತೆ. ಮೊದಲನೇ ಇನ್ಫಾರ್ಮೇಷನು, ಸೈನ್ ಆಫ್ n π ಈಸ್ 0. ಕರೆಕ್ಟ್ ಮಗಳೇ? sin π ಈಸ್ 0, sin 2π ಈಸ್ 0, sin 3π ಈಸ್ 0. ಹೌದಲ್ವಾ? ನೋಡಿ, ಸೈನ್ ಆಫ್ ನೋಡ್ಕೊ ಮಗಳೇ, 4n + 1π/2 ಅಂದರೆ 4n + 1. ವೆನ್ n ಈಸ್ 1, n ಈಸ್ 0 ಏನಾಗುತ್ತೆ? 4n + 1 1. When n is 0, 1. 4 into 0 + 1. When n is 0, you will get sin π/2. When n is 1, 4 into 1 ಏನು ಮಗಳೇ? 4 + 1, 5π/2. 1π/2, 5π/2, 9π/2, 13π/2. In general, sin of 4n + 1π/2 is 1. Next, sin of 4n - 1π/2 ಅಂದರೆ ಏನಪ್ಪ ಅಂತ. So, when n is 1, you will get 4 - 1 ಏನವ? 3. 3π/2. Sin 3π/2 is -1. Sin 7π/2 is -1. Sin 11π/2 is -1. In general, sin of 4n + 1π/2 is +1. 4n - 1π/2 is -1. ನೋಡಿ ಮಗಳೇ, ಅದನ್ನು ಇನ್ನೂ ಜನರಲೈಸ್ ಮಾಡಿ ಬರಿತೀನಿ. ಸೈನ್ ಆಫ್ ನೋಡಿ 4n ± 1π/2 ಈಸ್ ಈಕ್ವಲ್ ಟು ಏನು ಗೊತ್ತಕ್ಕಂದ? ಇಲ್ಲಿ ಏನಿದೆ ±1, ಅದೇ ಮಾದರಿಯಲ್ಲಿ ±1 ಬರೀಬೇಕು. ಅರ್ಥ ಆಯ್ತಾ? ದ ಗ್ರಾಫ್ ಆಫ್ sin x ಇಲ್ಲಿ ತೋರಿಸಿದ್ದೀನಿ. ಸೊ ಎಲ್ಲೆಲ್ಲಿ 0 ಕ್ರಾಸ್ ಆಗುತ್ತೆ? ಪೈಯಲ್ಲಿ 1 0 ಕ್ರಾಸು, 2πಯಲ್ಲಿ 1 0 ಕ್ರಾಸು, -πಯಲ್ಲಿ -2π, -3π ಆ್ಯಂಡ್ ಸೋ ಆನ್. ದಿಸ್ ಈಸ್ ಅಬೌಟ್ sin x ಗ್ರಾಫ್. ಸುಮ್ಮನೆ ಕ್ಯೂರಿಯಾಸಿಟಿ ಒಂದು ಕ್ವಶನು, ವಿದ್ಯಾರ್ಥಿಗಳು ನೀವು ಆನ್ಸರ್ ಮಾಡ್ಬೋದು, ಪಾಸ್ ಮಾಡಿ. ವಾಟ್ ಈಸ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ sin x? 1. ವೆರಿ ಗುಡ್. ವಾಟ್ ಈಸ್ ಮಿನಿಮಮ್ ವ್ಯಾಲ್ಯೂ ಆಫ್ sin x? -1. ವೆರಿ ಗುಡ್. sin x ಮ್ಯಾಕ್ಸಿಮಮ್ ವ್ಯಾಲ್ಯೂ ಈಸ್ 1, ಮಿನಿಮಮ್ ವ್ಯಾಲ್ಯೂ ಈಸ್ -1. ರಫ್ ಆಗಿ ಒಂದು ಕ್ವಶನ್ ಕೇಳ್ತೀನಿ, ಸಾಧ್ಯವಾದರೆ ಆನ್ಸರ್ ಮಾಡಿ. ವಾಟ್ ಈಸ್ ಆವ್ರೇಜ್ ವ್ಯಾಲ್ಯೂ ಆಫ್ sin x? ಹೇಳು ಮಕ್ಕಳೇ. ವೆರಿ ಗುಡ್. ಐ ಆಮ್ ಪ್ರೌಡ್ ಆಫ್ ಯು. 0. ಅರ್ಥ ಆಗ್ತಾ ಇದೆಯಾ? ದಿಸ್ ಈಸ್ ಅಬೌಟ್ ದ ಗ್ರಾಫ್ ಆಫ್ sin x. ಇದರಲ್ಲಿ ಎಷ್ಟನ್ನು ಬಳಸ್ತೀವಿ? ಈ ಚಾಪ್ಟ್ರಿಗಾದರೆ ಬರೀ ಗ್ರಾಫನ್ನು ಬಳಸ್ತೀವಿ. ಬೇರೆ ಚಾಪ್ಟ್ರಿಗೆ ಮ್ಯಾಕ್ಸಿಮಮ್ ಮಿನಿಮಗಾಗಲಿ ಇನ್ನೊಂದಕ್ಕಾಗಲಿ ಬೇರೆ 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 ಬರ್ತಾ ಇರುತ್ತೆ. ನಂದು ಒಂದೇ ಒಂದು ಕ್ವಶನ್ ಮಗಳೇ, ವಾಟ್ ಈಸ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ sin 2x? sin x 1 ಆದರೆ sin 2x ಏನು? ವೆರಿ ಗುಡ್. ಮಿನಿಮಮ್ ವ್ಯಾಲ್ಯೂ ಪರ್ಫೆಕ್ಟ್. sin 3x 1 and -1. Sin of ಒಳಗಡೆ ರಚನಾ, sin of ರಚನಾ, that is also 1. Maximum value, minimum value -1. Under the condition, ರಚನಾ belongs to set of real number. ಪಾಸಿಟಿವ್ ರಿಯಲ್ ನಂಬರ್ ಆದ್ರೆ ಆಗಲ್ಲ. ಇನ್ನೊಂದು ಕ್ವಶನ್ ಮಗಳೇ, sin of x² ಮ್ಯಾಕ್ಸಿಮಮ್ ವ್ಯಾಲ್ಯೂ
1 ಮಿನಿಮಮ್ ವ್ಯಾಲ್ಯೂ minus 1. 0. ಯಾಕೆ ಗೊತ್ತಾ? ಸೈನ್ ಆಫ್ ಎಕ್ಸ್ ಸ್ಕ್ವೇರ್ ಅಂದರೆ ಸೈನ್ ಆಫ್ ಪಾಸಿಟಿವ್ ವ್ಯಾಲ್ಯೂಸ್. ಎಕ್ಸ್ ಸ್ಕ್ವೇರ್ ಇಸ್ ಆಲ್ವೇಸ್ ಎ ನಂಬರ್ ಗ್ರೇಟರ್ ದೆನ್. ಹೌದಲ್ವಾ? Yes, sir. ಹೌದಾ? ಯೋಚನೆ ಮಾಡಿ ಹೇಳಿ. ರೈಟ್. y is equal to cos x. y is equal to sin x ಗ್ರಾಫ್ಗೂ y is equal to cos x ಗ್ರಾಫ್ಗೂ ಏನು ವ್ಯತ್ಯಾಸ ಇಲ್ಲ, ಬರೀ π/2 ಡಿಫ್ರೆನ್ಸ್ ಮಾತ್ರ. ಕಾಸ್ ಅಂದರೆ ಏನು ಗೊತ್ತಾ ಮಗಳೇ? ಕೋ ಸೈನ್ ಅಂತೇಳಿ, ಕಾಂಪ್ಲಿಮೆಂಟ್ರಿ ಸೈನ್ ಅಂತೇಳಿ. ಸೈನನ್ನು 90 ಡಿಗ್ರಿ ಶಿಫ್ಟ್ ಮಾಡಿದ್ರೆ ನಿಮ್ಗೆ ಕಾಸ್ ಸಿಗುತ್ತೆ. ಆಯಿತಾ? ನೋಡಿ, ದ ಗ್ರಾಫ್ ಆಫ್ ಕಾಸ್ ಎಕ್ಸ್ ಇಸ್ ಕ್ಲಿಯರ್ಲಿ ಲೈಕ್ ದಿಸ್. ದಿಸ್ ಇಸ್ ದ ಗ್ರಾಫ್ ಆಫ್ ಕಾಸ್ ಎಕ್ಸ್. ರೈಟ್? ಸೊ ದಿಸ್ ಇಸ್ ದ ಗ್ರಾಫ್ ಆಫ್ ಕಾಸ್ ಎಕ್ಸ್. ಕಾಸ್ ಎಕ್ಸ್ದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನು ಮಗಳೇ? 1. ಮಿನಿಮಮ್ ವ್ಯಾಲ್ಯೂ ಏನಪ್ಪ? -1. ದಿಸ್ ಇಸ್ ದ ಗ್ರಾಫ್ ಆಫ್ ಕಾಸ್ ಎಕ್ಸ್. ಯಾಕೆ ಇಲ್ಲೆಲ್ಲ ಬರೆದು ಹೇಳ್ಕೊಡ್ತಾ ಇದ್ದೀನಿ ಗೊತ್ತಾ? ನೆಕ್ಸ್ಟು ಪ್ರಾಬ್ಲಮ್ಸನ್ನು ತಗೊಂಡಾಗ ಪದೇ ಪದೇ ಗ್ರಾಫ್ ಬರೆಯುವ ಇದು ಪ್ರಮೇಯ ತಪ್ಪುತ್ತದೆ, ಮತ್ತು ಕೆಲವು ವಿದ್ಯಾರ್ಥಿಗಳಿಗೆ ಇದು ಹೊಸದಾಗಿರ್ತದೆ. ಹೀಗಾಗಿ ಆಮೇಲೆ ಸೊ ವಾಟ್ ಈಸ್ ವೈ ಮ್ಯಾಕ್ಸ್? ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನು ಮಗಳೇ? 1. ವಾಟ್ ಈಸ್ ವೈ ಮಿನ್? ಮಿನಿಮಮ್ ವ್ಯಾಲ್ಯೂ ಏನು ಮಗಳೇ? -1. ಹೌದಲ್ವಾ? ಸೊ ಇಲ್ಲಿ ಇಂಪಾರ್ಟೆಂಟ್ ಆಗಿ ನೋಡಿ ಮಗಳೇ, ಕಾಸ್ π/2, ಕಾಸ್ 3π/2, ಕಾಸ್ 5π/2. ಇನ್ ಜನರಲ್ ಕಾಸ್ ಆಫ್ ಆಡ್ π/2 ಏನಾಗುತ್ತೆ ಮಗಳೇ? 0. ಪರ್ಫೆಕ್ಟ್. ಆಮೇಲೆ ನೋಡು, ಕಾಸ್ 0 1, ಕಾಸ್ 2π 1. ಹೌದಾ? ಅಂದರೆ ಕಾಸ್ ಆಫ್ ಈವನ್ π, ಕಾಸ್ ಆಫ್ ಈವನ್ π ಈಸ್ ಈಕ್ವಲ್ ಟು 1. ಸಿಮಿಲರ್ಲಿ ಕಾಸ್ ಆಫ್ ಆಡ್ π ಏನು ಮಗಳೇ? -1. ಸೊ ಆದ್ದರಿಂದ ನಾನೇನು ಮಾಡ್ತೀನಿ? ಜನರಲೈಸ್ ಮಾಡ್ತೀನಿ. ಕಾಸ್ ಆಫ್ ಎನ್ π ಈಸ್ -1/n. For example, if n is an odd number, you will get cos of odd pi is equal to -1, because -1/1. If n is an even number, you will get cos of even pi is -1/even number. -1/2 ಆಗ್ಬೋದು, 4 ಆಗ್ಬೋದು. Any even number will give you +1. ಅರ್ಥ ಆಗ್ತಾ ಇದೆಯಾ ಮಗು? This is about the graph of cos x and its various values. ನೋಟ್ ಮಾಡ್ಕೊ ಮಗಳೇ. ನೆಕ್ಸ್ಟು ಏನು ಮಗಳೇ ಕೊಟ್ಟಿರೋದು? ಗ್ರಾಫ್ ಆಫ್ ಟ್ಯಾನ್ ಎಕ್ಸ್. ಟ್ಯಾನ್ ಎಕ್ಸ್ ಗ್ರಾಫ್ ನೋಡಿ ಹಿಂಗಿರುತ್ತೆ. ಇಟ್ಸ್ ಅ ಗ್ರಾಫ್ ಆಫ್ ಟ್ಯಾನ್ ಎಕ್ಸ್. ಅಟ್ π/2 ಟ್ಯಾನ್ ಎಕ್ಸ್ ಟೆಂಡ್ಸ್ ಟು +∞. ಅಟ್ -π/2 ಟ್ಯಾನ್ ಎಕ್ಸ್ ಟೆಂಡ್ಸ್ ಟು -∞. ಓಕೆ, ದ ಗ್ರಾಫ್ ಆಫ್ ಟ್ಯಾನ್ ಎಕ್ಸ್ ಈಸ್ ಲೈಕ್ ದಿಸ್. ಕಲರ್ ಆಗಿದೆ ಅಲ್ಲ? ಹೌದಲ್ವಾ? ಜಾಗ ಸಾಕಾಗಲ್ಲ. ಸೊ ಇದನ್ನೇನಾದ್ರು ಬರೆಯೋಕ್ಕಾಗತ್ತಾ ಅಂತ ನೋಡ್ತೀನಿ. ಇಲ್ಲೆಲ್ಲೋ ಒಟ್ಟಾಗುತ್ತೆ. ಇರಲಿ ಬಿಡಿ, ಆ ಫೋನ್ ನಂಬರ್ ಒಳಗಡೆ ಒಟ್ಟಾಗುತ್ತೆ. ಇರಲಿ, ಫೈನ್. ಸೊ ಇದೇನು ಗೊತ್ತಾ ಮಗಳೇ? ಇದು ಆರಿಜಿನ್. ಟ್ಯಾನ್ 0 ಈಸ್ 0. ಸಿ π/2 ಟ್ಯಾನ್ ಎಕ್ಸ್ ಟೆಂಡ್ಸ್ ಟು +∞. ನೋಡು, ಈ π/2 ಈ ಈಕ್ವೇಷನ್ ಆಫ್ ದಿಸ್ ಲೈನ್ ಹೇಳು ಮಗಳು. ಇದು y ಆಕ್ಸಿಸ್ ಈಕ್ವೇಷನ್ ಏನು? x is equal to 0. ಇದು x is equal to π/2. Right? X is equal to π/2 is an asymptote to the curve. What do you mean by the word asymptote? ಗೊತ್ತಿದೆಯಾ ಮಗಳೇ? Asymptote is a line which meets the curve at infinity. ನೋಡಿ ಮಗಳೇ, ಈಗ ಯೆಲ್ಲೋ ಕಲರ್ ಲೈನ್ ಇದೆಯಲ್ಲ, ದಟ್ ಈಸ್ ಅ ಲೈನ್ ವಿಚ್ ಮೀಟ್ಸ್ ದಿಸ್ ಕರ್ವ್ ಅಟ್ ಇನ್ಫಿನಿಟಿ. ನೋಡು, ಒಂದೇ ಲೈನು ಪಾಸಿಟಿವ್ ಇನ್ಫಿನಿಟಿಯಲ್ಲಿ ಆ ಕರ್ವನ್ನ ಭೇಟಿ ಆಗುತ್ತೆ, ನೆಗೆಟಿವ್ ಇನ್ಫಿನಿಟಿಯಲ್ಲಿ ಕೂಡ ಅದನ್ನು ಭೇಟಿ ಆಗುತ್ತೆ. ಸೊ ಟುವರ್ಡ್ಸ್ ರೈಟ್ ಸೈಡ್ ಆಫ್ π/2 tan x is negative, left side of π/2 tan x is positive. The graph is like this. Even -π/2 ನಲ್ಲಿ ಕೂಡ ಹೀಗೇನೆ. The graph of tan x is clearly like this. ಅರ್ಥ ಆಗ್ತಾ ಇದೆಯಾ ಮಗಳೇ? ರೈಟ್. And of course, like ಇದಕ್ಕೆ ನೀವು maximum value. What is the maximum value of tan x? All real numbers. Maximum value infinity. Upper infinity. Minimum value -. Very good. Y minimum is -∞. So is it a continuous curve or not continuous curve? You can see here. ಕಂಟಿನ್ಯೂಸ್ ಅಂದ್ರೆ ಏನು ಗೊತ್ತಾ ಮಗಳೇ? ನಾನು ಏನೋ ಒಂದು ಗ್ರಾಫ್ ಬರೆಯುವಾಗ
ಕೈ ಎತ್ತಿಬಿಟ್ರೆ ಕಂಪ್ಲೀಟ್ ಮಾಡೋದಕ್ಕೆ ದೆನ್ ಇಟ್ ಇಸ್ ಎ ಡಿಸ್ಕಂಟಿನ್ಯೂಸ್ ಕರ್ವ್. ನೋಡು ಮಕ್ಕಳೇ, ಈ ಗ್ರಾಫ್ ಬರಿತಾ ಇದ್ದೀನಿ, ಹೀಗೆ ಬರೆದ್ನಾ. Now, again I am lifting my hand to continue the curve. Therefore, function is discontinuous. ಅದೇ sin x ಆದರೆ ನೋಡಿ ಮಗಳೇ ಹೀಗೆ ಬರುತ್ತೆ. cos x continuous for all set of real number. Right? Yes. So fine. So this is the graph of tan x. ಮುಂದಕ್ಕೆ ಈ ಗ್ರಾಫನ್ನು ನಾವು ಬಳಸ್ತೀವಿ ಹೀಗಾಗಿ. ನೆಕ್ಸ್ಟ್ ಮಗಳೇ sin inverse of x. ಸೊ sin inverse of x ಡೊಮೈನ್ ಗೊತ್ತಿದೆಯಾ? -1 to +1. ರೇಂಜ್ ಗೊತ್ತಿದೆಯಾ? +π/2 ಅಪ್ಪರ್ ಲಿಮಿಟ್, ಲೋಯರ್ ಲಿಮಿಟ್ -π/2. ದ ಗ್ರಾಫ್ ಆಫ್ tan inverse of x is like this. This is the graph of y is equal to sin inverse of x. Right? So minimum value is -1. Okay. Adr corresponding value -π/2. Maximum value is +1. Adr corresponding value +π/2. -1 ಇಂದ +1ಗೆ ಫಂಕ್ಷನ್ ಚೇಂಜ್ ಆಗೋಷ್ಟೊತ್ತಿಗೆ y -π/2 ಇಂದ +π/2 ತನಕ ಬಂದಿರುತ್ತೆ. ನಾನು ನಿಂಗೊಂದು ಕ್ವಶನ್ ಕೇಳ್ತೀನಿ ಮಗಳೇ, ಇದೊಂದು ಏರಿಯಾನ ಶೇಡ್ ಮಾಡ್ತಾ ಇದ್ದೀನಿ, ಆಯಿತಾ? ಈ ಏರಿಯಾನ ನಾನು ಇನ್ನೊಂದು ಯಾವುದೋ ಒಂದು ಏರಿಯಾ ಜೊತೆ ಕಂಪೇರ್ ಓದ್ತೀನಿ. ಆ ಕಂಪೇರಿಸನ್ ನೋಡುವ, ಈ ಶೇಡ್ ಮಾಡಿರೋ ಏರಿಯಾ, ಆಯಿತಾ? ಆಮೇಲೆ sin x ಒಂದು ಗ್ರಾಫ್ ಬರಿತೀನಿ, ಗ್ರಾಫು. ಇಲ್ಲಿ ಯಾವುದಾದ್ರೂ ಒಂದು ಏರಿಯಾ ಜೊತೆ ಕಂಪೇರ್ ಮಾಡ್ತೀವ. ನಾನು ಇನ್ನೂ ಟು ಬಿ ಮೋರ್ ಪ್ರಿಸೈಸ್ ಐ ಡಿವೈಡ್ ದಿಸ್. ಹೀಗೆ ಹೇಳು ಮಗಳೇ, ಈ ಶೇಡೆಡ್ ಏರಿಯಾ ಇಲ್ಲೆಲ್ಲಿ ಬರುತ್ತೆ? ಶೇಡೆಡು ವೆರಿ ಗುಡ್, ಫಸ್ಟ್ ಕ್ವಾಡ್ರೆಂಟ್, ಪರ್ಫೆಕ್ಟ್ ಮಗಳೇ, ಪರ್ಫೆಕ್ಟ್. ದಿಸ್ ಇಸ್ ದ ಏರಿಯಾ ವೇರ್ ವಿ ಆರ್ ಶೇಡಿಂಗ್. ಈ ಏರಿಯಾ ಆ ಏರಿಯಾ ಎರಡೂ ಒಂದೇ ಅಲ್ವಮ್ಮ? ಈ ಡಾಟೆಡ್ ಏರಿಯಾ ಇಲ್ಲಿ ಡಾಟ್ ಮಾಡ್ತಾ ಇದ್ದೀನಿ ಇನ್ನೊಂದಷ್ಟು. ಈ ಡಾಟೆಡ್ ಏರಿಯಾ ಇಲ್ಲೆಲ್ಲಿ ತೋರಿಸ್ತೀವ? ಇಲ್ಲ ಮಗಳೇ? ಪರ್ಫೆಕ್ಟ್ ಪರ್ಫೆಕ್ಟ್ ಪರ್ಫೆಕ್ಟ್. ಸೊ ಡಾಟೆಡ್ ಏರಿಯಾ, ರೈಟ್? ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಗ್ರಾಫರ್ನ ಸೈನ್ ಎಕ್ಸ್ ಗ್ರಾಫಿಂದ ಹೆಂಗೆ ಬರಿತೀರಿ ಅಂತ ಹೇಳಿದ್ರೆ, ಯು ಡ್ರಾ ಎ ಲೈನ್ y = ಇದು cos x, ಇದು ಇದು ಫೈನ್, ಓಕೆ, ಸೈನ್ ಎಕ್ಸ್ ಇದು. ಸೊ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಇಂದ ಸೈನ್ ಎಕ್ಸ್ ಹೆಂಗೆ ಬರಿತಿತ್ತು? ಸೈನ್ ಎಕ್ಸ್ ಇಂದ ಸೈನ್ ಇನ್ವರ್ಸ್ ಹೆಂಗೆ ಬರಿತಿದ್ರೆ, ಸೈನ್ ಎಕ್ಸ್ಗೆ y = x ಲೈನ್ ಬರೆದು ಆ ಲೈನ್ ಮೇಲೆ ರೆಪ್ಲಿಕಾ ಬರಿತೀವಿ. ಅರ್ಥ ಆಯ್ತಾ? ದಟ್ ಈಸ್ ಅಬೌಟ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್. ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಮಿನಿಮಮ್ ವ್ಯಾಲ್ಯೂ -1, ಮ್ಯಾಕ್ಸಿಮಮ್ ವ್ಯಾಲ್ಯೂ +1. ಇಟ್ ಈಸ್ ಇನ್ ಫಸ್ಟ್ ಕ್ವಾಡ್ರೆಂಟ್ ಆಸ್ ವೆಲ್ ಆಸ್ ಇನ್ ಫೋರ್ತ್ ಕ್ವಾಡ್ರೆಂಟ್. ನಾನು ಇದನ್ನು ಎ ಅಂತ ಕರಿತೀನಿ ಮಗಳೇ, ಅದನ್ನು ಎ ಅಂತ ಕರಿತೀನಿ. ಇದೇನಾಗತ್ತವ ಈಗ ಶೇಡ್ ಮಾಡ್ತಾ ಇರೋದು? ನೆಗೆಟಿವ್ ಏರಿಯಾ ಅಂತ ಬರೋಕ್ಕೆ ಚಾನ್ಸಸ್ ಇದೆಯಾ? ಇಲ್ಲ. ಅವಾಗ ಏನಾಗ್ತದೆ? ಇದು ಕೂಡ ಏನೇ, ಎರಡೂ ಏನೇ. ಅರ್ಥ ಆಗ್ತಾ ಇದೆಯಾ? ಓಕೆ. ನೆಕ್ಸ್ಟು y = cos inverse of x. ನೋಡ್ಕೊ ಮಗು, ದ ಗ್ರಾಫ್ ಆಫ್ y = cos inverse of x ಈಸ್ ಲೈಕ್ ದಿಸ್. ಸೊ -1 ಇದ್ದಾಗ ಅದರ ಕರೆಸ್ಪಾಂಡಿಂಗ್ ವ್ಯಾಲ್ಯೂ π, +1 ಇದ್ದಾಗ ಅದರ ಕರೆಸ್ಪಾಂಡಿಂಗ್ ವ್ಯಾಲ್ಯೂ 0, 0 ಇದ್ದಾಗ ಕರೆಸ್ಪಾಂಡಿಂಗ್ ವ್ಯಾಲ್ಯೂ π/2. ದಿಸ್ ಇಸ್ ದ ಗ್ರಾಫ್ ಆಫ್ cos x. ನಾನು ಇಲ್ಲೊಂದು ಏರಿಯಾ ಶೇಡ್ ಮಾಡ್ತೀನಿ. ಇದು ಈ ಗ್ರಾಫ್ ಇದೆಯಲ್ಲ ನೋಡು, ಇದೆಲ್ಲಿದೆ ಮಗಳೇ? ಈ ಗ್ರಾಫು. ಇದನ್ನು ಏನಾದರೂ ಈ ಹಳೆ ಗ್ರಾಫ್ ಜೊತೆ ಸಂಬಂಧ ಮಾಡ್ಬೋದಾ? ಹಳೆ ಗ್ರಾಫ್ ಒಂದು ಬರೀಲ್ಲ, cosx ಗ್ರಾಫ್, ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಗ್ರಾಫ್ ಬರೀತೀನಿ. ಇಲ್ಲಿ ಏನಾಗ್ತದೆ ಅದಕ್ಕೂ ಇದಕ್ಕೂ ಎಲ್ಲಿ ರಿಲೇಷನ್ನು? ಇಲ್ಲಿ ಇಲ್ಲ. ವೆರಿ ಗುಡ್ ಮಗಳೇ. ಸೊ ದಿಸ್ ಇಸ್ ಎ ರಿಲೇಷನ್, ಕರೆಕ್ಟ್? ಇದು ಅಥವಾ ಇದು ಏನು ಬೇಕಾದ್ರೆ ಅನ್ಬೋದು, ರೈಟ್? ಸೊ ದಟ್ ಈಸ್ ಅಬೌಟ್ cos inverse of x graph. Cos inverse of x graph is completely above x-axis. Minimum value is 0, maximum value is π. ನಾನು ಇನ್ನೊಂದು ಕ್ವಶನ್ ಕೇಳ್ತೀನಿ ಮಗಳೇ. ಈ ರೀಜನ್, if you call this as A, what can you call that as? A. ವೆರಿ ಗುಡ್, ದಟ್ ಈಸ್ ಆಲ್ಸೋ ಎ. ಇದನ್ನೆಲ್ಲ ಬಳಸ್ತೀವಿ, ರೈಟ್? ನಾನು ಒಂದು ಸಣ್ಣ ಕ್ವಶನ್ ಮಗಳೇ. Yes, sir. Can you tell me what will be this area using this graph? ನಿಂಗೆ ಒಂದು ಹಿಂಟ್ ಕೊಡ್ತೀನಿ, ವಿದ್ಯಾರ್ಥಿಗಳು ಕೂಡ ಟ್ರೈ ಮಾಡ್ಬೋದು.
ಏರಿಯಾ ಆಫ್ ದಿಸ್ ರೆಕ್ಟಾಂಗಲ್ ಈಸ್ ಲೆಂತ್ ಇಂಟು ಬ್ರೆಡ್ತ್. ಅದು ನೋಡಿಕೊಂಡು ಈ ಡಾಟೆಡ್ ಲೈನ್ ಏರಿಯಾ ಹೇಳ್ತೀಯಾ? ಏರಿಯಾ ಆಫ್ ದಿ ರೆಕ್ಟಾಂಗಲ್ ಹೆಂಗೆ ಕಂಡು ಹಿಡಿತೀಯಮ್ಮ? ಲೆಂತ್ ಇಂಟು ಲೆಂತ್ ಈಸ್ 1, ಬ್ರೆಡ್ತ್ ಈಸ್ ಹೈಟ್ ಪೈ. ಸೊ ಏನಾಯಿತು? ಪೈ ಟೋಟಲ್ ರೆಕ್ಟಾಂಗಲ್ ಏರಿಯಾ ಪೈ ಆಯಿತು. ನನಗೆ ಇದು ಮಾತ್ರ ಬೇಕು, ಇದು ಬೇಡ. ಏನು ಮಾಡ್ತೀಯ? ಪೈ ಬೈ 2 ಪೈ ಮೈನಸ್ ಎ. ಪೈ ಮೈನಸ್ ಎ. ಏನ ಸಬ್ಟ್ರಾಕ್ಟ್ ಮಾಡ್ತೀನಿ. ವ್ಯಾಲ್ಯೂಸ್ ಬಂದಾಗ ನಾನು ಹೇಳ್ಕೊಡ್ತೀನಿ. ಗೊತ್ತಾಗ್ತಾ ಇದೆಯವ? ಎಸ್ ಸರ್. y is equal to tan inverse of x. y is equal to tan inverse of x graph is like this. ಆಯ್ತಾ? ಸೊ minus pi by 2 to plus pi by 2. So clearly, so y is equal to tan inverse of x has got two asymptotes. y is equal to minus pi by 2 and y is equal to plus pi by 2 are the asymptotes. ಅರ್ಥ ಆಯ್ತು? ಮುಂದೆ ಗ್ರಾಫ್ ಬಂದಾಗ ಬಳಸ್ತೀವಿ. ಡೊಮೈನ್ ಈಸ್ x belongs to real number. Yes. Range is y belongs to minus pi by 2 to plus pi by 2. Open and close ಮಗಳೇ? Open points. Very good. Tan inverse of x. ಇದು ಬರೀ ಸಿನಾಪ್ಸಿಸ್ ಅಷ್ಟೇ. ಪ್ರಾಬ್ಲಮ್ಸ್ ಬಂದಾಗ ಹೇಳ್ಕೊಡಿ. ನೆಕ್ಸ್ಟ್ ಎಲ್ಲ ತುಂಬ ಸಿಂಪಲ್. ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಆರ್ ಸ್ಕ್ವೇರ್ ರೆಪ್ರೆಸೆಂಟ್ಸ್ ವಾಟ್? ಸರ್ಕಲ್. ವಾಟ್ ಇಸ್ ದ ಸೆಂಟರ್? 0,0. ವಾಟ್ ಇಸ್ ದ ರೇಡಿಯಸ್? ಆರ್ ಯೂನಿಟ್ಸ್. ರೈಟ್? ಅಲ್ಲಿ ಆಮೇಲೆ what is the area of circle? Pi r square. Pi r square. What is circumference? 2 pi r. So this is area, this is length ಅಥವಾ circumference. Correct? Yes. So next, x minus alpha whole square plus y minus beta whole square is equal to r square represents a circle. Center ಏನು ಮಗಳೇ? Alpha comma beta. Radius ಏನು? R. R. Very good. Center is alpha comma beta. Radius is equal to R. What is the area of this circle? Pi Very r good. square. Pi r square. Circumference 2 pi pi r. r. Right? So area is equal to pi r square. So alpha comma beta ಇದ್ರೆ ಏನು ವ್ಯತ್ಯಾಸ ಆಗೋದಿಲ್ಲ. ಹೌದಲ್ವಾ? So this is what? Ellipse. Ellipse. So ellipse with major axis x axis, minor axis y axis. Right? So x square by a square. This is a comma 0. This is 0 comma b. So what is area of ellipse? Pi a b. ನೆನ್ಪಿಟ್ಕೋಬೇಕು. Okay. ನೆಕ್ಸ್ಟ್ y ಸ್ಕ್ವೇರ್ ಇಸ್ ಈಕ್ವಲ್ ಟು 4ax ಗ್ರಾಫ್ ಹೀಗಿರುತ್ತೆ. ಸೊ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 4ay ಆದರೆ ಹೀಗಿರುತ್ತೆ. ಏನು ದೊಡ್ಡ ವ್ಯತ್ಯಾಸ ಆಗೋದಿಲ್ಲ. ರೈಟ್? ಇಟ್ಸ್ ಎ ಪ್ಯಾರಾಬೋಲಾ. ಸೊ ದಿಸ್ ಈಸ್ ಪ್ಯಾರಾಬೋಲಾ. ಪ್ಯಾರಾಬೋಲಾ ಎಕ್ಸೆಂಟ್ರಿಸಿಟಿ ಏನು ಮಗಳೇ? What is the eccentricity of parabola? 1. 1. Very good. So next, y is equal to mx plus c. Note ಮಗಳೇ, y is equal to mx plus c represents a straight line with slope as m. Slope as m. M is also called as tan theta, where this is angle theta, and it passes through 0 comma c. This is called as slope intercept form, where slope is m and y intercept is 0 comma c. ಗೊತ್ತಾಗ್ತಾ ಇದೆಯಾ ಮಗು? Yes, sir. Okay. Next, y is equal to x square. Y is equal to x square represents a parabola facing upwards. ಅದೇ y is equal to minus x square ಅಂದರೆ parabola is facing downwards. Parabola facing upwards. ಇದು ಪ್ರಾಬ್ಲಮ್ ಬಂದಾಗ ಹೇಳ್ಕೊಡ್ತೀನಿ. y is equal to x cube. y is equal to x cube is a graph like this. ಅರ್ಥ ಆಯ್ತಾ ಮಗಳೇ? Yes. y is equal to x cube. y is equal to 1 by x. So y is equal to 1 by x is also called as reciprocal graph, and it is also called as rectangular hyperbola ಅಂತ ಕೂಡ ಕರಿತೀವಿ. ಇದು ಅಸಿಂಪ್ಟೋಟ್ಸು ಪಾಸಿಟಿವ್ ಎಕ್ಸ್ ಆಕ್ಸಿಸ್, ನೆಗೆಟಿವ್ ಎಕ್ಸ್ ಆಕ್ಸಿಸ್, ಪಾಸಿಟಿವ್ ವೈ ಆಕ್ಸಿಸ್, ನೆಗೆಟಿವ್ ವೈ ಆಕ್ಸಿಸ್, ಇದೆಲ್ಲವೂ ಅಸಿಂಪ್ಟೋಟ್ಸೇ. ದಿಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ರೆಸಿಪ್ರೋಕಲ್ ಫಂಕ್ಷನ್ ಅಂತ ಕರಿತೀವಿ. ರೆಸಿಪ್ರೋಕಲ್ ಫಂಕ್ಷನ್ ಅಂತ ಕೂಡ ಕರಿತೀವಿ. ಇದಲ್ಲದೆ ಇನ್ನೂ ಒಂದಷ್ಟಿದೆ. ಲಾಗ್ ಎಕ್ಸ್ ಇದೆ, ಇ ಪವರ್ ಎಕ್ಸ್ ಇದೆ, ಇ ಪವರ್ ಮೈನಸ್ ಎಕ್ಸ್ ಇದೆ. ಅದನ್ನು ನಾನು ನೆಕ್ಸ್ಟ್ ಪ್ರಾಬ್ಲಮ್ಗಳು ಬಂದಾಗ ಹೇಳ್ಕೊಡ್ತೀನಿ. ಸೊ ವಿದ್ಯಾರ್ಥಿಗಳೇ, ಮುಂದಿನ ಕರ್ವು ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 1. ದಿಸ್ ಈಸ್ ಕಾಲ್ಡ್ ಅಸ್ ಹೈಪರ್ಬೋಲಾ. y is equal to 1 by x ಇದೆಯಲ್ಲ, that is also hyperbola, which is called as
ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲಾ. ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲಾ ಅಂತ ಹೇಳಿದ್ರೆ ರೈಟ್, ಸೊ ದೇರ್ ಅಸಿಂಪ್ಟೋಟ್ಸ್ ಆರ್ ಪರ್ಪೆಂಡಿಕ್ಯುಲರ್ ಅಂತ ಬರುತ್ತೆ. ನಿಮಗೆ ಹೈಪರ್ಬೋಲಾ ಬಂದಾಗ ಅದನ್ನು ಕಲಿಸ್ತೀನಿ. ಸದ್ಯಕ್ಕೆ ದ ಗ್ರಾಫ್ ಆಫ್ ಹೈಪರ್ಬೋಲಾ ಇಷ್ಟು. ಏರಿಯಾ ಬಗ್ಗೆ ಪ್ರಾಬ್ಲಮ್ ಬಂದಾಗ ಹೇಳ್ಕೊಡ್ತೀನಿ. ಸೊ y is equal to greatest integer of x ಗ್ರಾಫ್ ಅನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ವೆನ್ x lies between 0 and 1, what is greatest integer of x? 0. 0. Very good. When x lies between 1 and 2, what is greatest integer of x? 1. 1. When x lies between 2 and 3? 2. 2. 3 and 4? 3. Minus 1 and 0? 0. Minus 1. ಇಲ್ಲಿ ನೋಡಿ ಮಗ್ಲ, ಇಲ್ಲಿ ನೋಡಿ, ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಇದೆ ಅದೇ ವ್ಯಾಲ್ಯೂ. 0, 1, 2, 3, minus 1, minus 2. ಈ ಫ್ರ್ಯಾಕ್ಷನಲ್ ಪಾರ್ಟ್ ಆಫ್ ಎಕ್ಸ್ ಅಂತ ಒಂದು ಬರ್ದಿದ್ದೀನಿ. ಫ್ರ್ಯಾಕ್ಷನಲ್ ಪಾರ್ಟ್ ಆಫ್ ಎಕ್ಸ್ ಅಂದರೆ ನೆನ್ಪಿಟ್ಕೋಬೇಕು ಮಗಳೇ, ಫ್ರ್ಯಾಕ್ಷನಲ್ ಪಾರ್ಟ್ ಆಫ್ ಎಕ್ಸ್ ಈಸ್ ಎಕ್ಸ್ ಮೈನಸ್ ಗ್ರೇಟೆಸ್ಟ್ ಇಂಟೀಜರ್ ಆಫ್ ಎಕ್ಸ್. ಸೊ ಅವಾಗ ಏನಾಗುತ್ತೆ, ಎಕ್ಸ್ ಮೈನಸ್ 0 ಎಕ್ಸ್, ಇದು ಎಕ್ಸ್ ಮೈನಸ್ 1, ಎಕ್ಸ್ ಮೈನಸ್ 2, ಎಕ್ಸ್ ಮೈನಸ್ 3, ಎಕ್ಸ್ ಪ್ಲಸ್ 1, ಎಕ್ಸ್ ಪ್ಲಸ್ 2. ಆದರೆ ಈ ಸತಿ ಗ್ರಾಫ್ ತೋರಿಸ್ತಾ ಇರೋದು ಇದ್ರದ್ದಲ್ಲ. ಬಿಟ್ವೀನ್ 0 and 1, greatest integer of x is 0. Between 1 and 2, it is 1. Between 2 and 3, it is 2. It is 3 and 4, it is 3. So minus 1 and 0, minus 1. Minus 2 and minus 1, minus 2. So ಇದು minus 1, minus 2, 0, 1, 2, 3 and so on, minus 3. Correct? ಅರ್ಥ ಆಗ್ತಾ ಇದೆಯಾ? Right? So this is the graph of greatest integer of x. Fractional part of x ನ ಇವಾಗ ತೋರಿಸ್ಕೊಡ್ತೀನಿ ಮಗಳೇ. ಸೊ ಇಲ್ಲಿ ತಿರ್ಗಾ ಬರೀಲ್ಲ ಇದನ್ನ, 0, 1, 2, 3, 4, ಇಲ್ಲ 4 ಇಲ್ಲ, ಇದು minus 1, minus 2. ಇಲ್ಲೇನಾಗುತ್ತೆ ಮಗಳೇ, y is equal to x, x minus 1, x minus 2, x minus 3, x plus 1, x plus 2 and so on. Y is equal to x is a straight line. ಹೌದಾ? Passing through origin, making an angle of 45 degree with positive direction of x axis. Y is equal to x, fractional part of x is x between 0 and 1. X minus 1 is a line like this. It passes through 0, minus 1. So y is equal to x minus 1. But we have to restrict our function between 1 and 2. Therefore x is equal to 1 to x is equal to 2. So y is equal to x minus 2 is like this. Y is equal to x plus 1 graph is like this. Y is equal to x plus 2 graph is like this. This is the graph of fractional part of x. Between 0 and 1 it lies. Least value is 0. Maximum value is 1. Fractional part of x is less than 1, greater than or equal to 0. ಪ್ರಾಬ್ಲಮ್ಸ್ ಬಂದಾಗ ಇದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ. ಓಕೆನಾ? ನೆಕ್ಸ್ಟು y is equal to mod x. y is equal to mod x ಹೇಗಿರುತ್ತೆ ಗೊತ್ತಾ ಮಗಳ? ಏನು ಶೇಪು y is equal to mod x? V shape. Very good, V shape. So the graph of y is equal to mod x is like this. Y is equal to mod x is x when x is positive. Y is equal to mod x is minus x when x is negative. ಆನಂತರ y is equal to ಇನ್ನೊಂದು ಗ್ರಾಫು, ಅದರ ಹೆಸರು ಸಿಗ್ನಮ್ ಆಫ್ ಎಕ್ಸ್ ಅಂತ ಕರಿತೀವಿ. ಇದು mod x by x ಥರದ್ದ ಪ್ರಾಬ್ಲಮ್ಮು, ಆಯಿತಾ? ಸಿಗ್ನಮ್ ಆಫ್ ಎಕ್ಸ್ ಈಸ್ 1 ಇಫ್ ಎಕ್ಸ್ ಈಸ್ ಗ್ರೇಟರ್ ದೆನ್ 0, minus 1 if x is lesser than 0, 0 when x is equal to 0. Signum of x is equal to 1 if x is greater than 0, 0 if x is equal to 0, minus 1 if x is lesser than 0. Mod x by x, mod x is x when x is positive, minus x when x is negative. So this is about signum of x and mod x. Next log x graph. ಪ್ರಾಬ್ಲಮ್ಗಳು ಬಂದಾಗ ಇದು ತುಂಬ ಡಿಸ್ಕಸ್ ಮಾಡ್ತೀವಿ ಮಗಳೇ.
ಗ್ರಾಫಿನ ಜ್ಞಾನ ಇರಲೇಬೇಕು. ದಿಸ್ ಈಸ್ y is equal to log x. Its domain is x positive number. Range is y belongs to minus infinity to plus infinity. This is about log x, right? Next ಏನು ಗೊತ್ತಾ ಮಗು, y is equal to log of minus x. Log of minus x ಏನು ಗೊತ್ತಾ, log x ಅದು ರೆಪ್ಲಿಕಾ ಬರೋದ್ರಾಯ್ತು y ಆಕ್ಸಿಸಿನ ಯೂಸ್ ಮಾಡಿಕೊಂಡು. ದಿಸ್ ಇಸ್ ದ ಗ್ರಾಫ್ ಆಫ್ ಲಾಗ್ ಆಫ್ ಮೈನಸ್ ಎಕ್ಸ್. ಇದ್ರ ಡೊಮೈನು ಎಕ್ಸ್ ಬಿಲಾಂಗ್ಸ್ ಟು ಸೆಟ್ ಆಫ್ ನೆಗೆಟಿವ್ ರಿಯಲ್ ನಂಬರ್ ಆ್ಯಂಡ್ ರೇಂಜ್ ಈಸ್ ವೈ ಬಿಲಾಂಗ್ಸ್ ಟು ರಿಯಲ್ ನಂಬರ್. ಗೊತ್ತಾಗ್ತಾ ಇದೆಯಾ? ಫಾಸ್ಟ್ ಅನ್ನಿಸ್ತಾ ಇದೆಯಾ? ನೆಕ್ಸ್ಟು y is equal to e power x. The graph of y is equal to e power x is like this. So e power x is always greater than 0 and x belongs to real number. So this is domain and range is y greater than 0. This is range of the function. ಅರ್ಥ ಆಯ್ತಾ? ನೆಕ್ಸ್ಟ್ y is equal to e power minus x. It is just replica of y is equal to e power x. This is the graph of y is equal to e power minus x. ಅರ್ಥ ಆಯ್ತವಾ? ಬಹುಶಃ ಇಲ್ಲಿಗೆ ಸಾಕು ಅಂತ ಅಂದ್ಕೊಂಡಿದ್ದೀನಿ. ಸಾಕಷ್ಟು ಗ್ರಾಫ್ಗಳನ್ನು ನಾವು ಕಲಿಸಿದ್ದೀವಿ. ಈ ಗ್ರಾಫ್ಗಳನ್ನೆಲ್ಲ ನೀವು ಒಂದು ನೋಟ್ಸ್ ಮೇಂಟೈನ್ ಮಾಡಬೇಕು. ನನ್ನದೊಂದು ನೋಟ್ಸ್ ಇತ್ತು, ಬಹಳ ಚೆನ್ನಾಗಿರೋ ನೋಟ್ಸ್. ರೆಡ್ ಪೆನ್ನಲ್ಲಿ ಕ್ವಶನ್ಗಳನ್ನು ಬರೆದು, ಬ್ಲೂ ಪೆನ್ನಲ್ಲಿ ಬ್ಲ್ಯಾಕ್ ಪೆನ್ನಲ್ಲಿ ಆನ್ಸರ್ಗಳನ್ನು ಬರೆದು ತುಂಬ ಸ್ಪಷ್ಟವಾಗಿ ನಾನು ನನ್ನ ಮ್ಯಾಥಮೆಟಿಕ್ಸ್ ನೋಟ್ಸನ್ನು ಮೇಂಟೈನ್ ಮಾಡಿದ್ದೆ. ಸೆಕೆಂಡ್ PUCಯಲ್ಲಿ 1992 ಕರೆಕ್ಟ್. ನೀವು ಹುಟ್ಟಿದ್ದ 1992? ಇಲ್ಲ, ಎಷ್ಟು ವರ್ಷ ಆಯಿತು? 30 ವರ್ಷ ಆಯಿತಾ? ಇವತ್ತಿಗೂ ನಾನು ನನ್ನ ಪಾಠದ ನೋಟ್ಸ್ಗಳನ್ನು ನಿಮ್ಗೆ ಬೇಕಿದ್ರೆ ಶೇರ್ ಮಾಡ್ತೀನಿ. ತುಂಬ ನೀಟಾಗಿರುತ್ತೆ ನನ್ನ ಪಾಠದ ನೋಟ್ಸ್. ತುಂಬ ಶಿಸ್ತಾಗಿ ನೋಟ್ಸ್ ಮೇಂಟೈನ್ ಮಾಡ್ತೀನಿ. ನನ್ನ ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗೇನಿಲ್ಲ, ರೀಡಬಲ್ ಅಲ್ಲ, ಲೆಜಿಬಲ್ ಆಗಿದೆ. ಬಟ್ ನನ್ನ ನೋಟ್ಸ್ ತುಂಬ ನೀಟಾಗಿ ಮೇಂಟೈನ್ ಮಾಡಿರ್ತೀನಿ. ನಮ್ಮ ಹ್ಯಾಂಡ್ ರಿಟನ್ ನೋಟ್ಸ್ ಅಂತ ಬರುತ್ತೆ, ದೇವಿಗೆ ಹ್ಯಾಂಡ್ ರಿಟನ್ ನೋಟ್ಸ್, ಅದು ಕೂಡ ಕ್ವೈಟ್ ಫೇಮಸ್ ಇನ್ ದ ಮಾರ್ಕೆಟ್. ಎನಿವೆ ವಿದ್ಯಾರ್ಥಿಗಳೇ, ಇಷ್ಟು ಕಾನ್ಸೆಪ್ಟ್ಸನ್ನು ನಾನು ಇವತ್ತು ಕಲಿಸಿದ್ದೀನಿ. ಮುಂದಿನ ಭಾಗದಲ್ಲಿ ನಾವು ಪ್ರಾಬ್ಲಮ್ಸ್ ಜೊತೆ ಭೇಟಿಯಾಗೋಣ. ಈ ಇಷ್ಟು ಕಾನ್ಸೆಪ್ಟ್ಗಳ ಜ್ಞಾನ ಇಟ್ಕೊಂಡು ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡಿದ್ರೆ ಏರಿಯಾ ಎನ್ಕ್ಲೋಸ್ ಬಿಟ್ವೀನ್ ದಿ ಕರ್ವ್ಸ್ ಇಟ್ ಈಸ್ ಎ ಕೇಕ್ ವಾಕ್. ಇಲ್ಲದೆ ಹೋದರೆ ಅದು ಯಾವಾಗಲೂ ಸಮಸ್ಯೆನೇ. ವಿದ್ಯಾರ್ಥಿಗಳೇ, ನಿಮಗೆ ಈ ಚಾನಲ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಆಗಿ. ಪಾಠಗಳು ಇಷ್ಟ ಆಗಿದ್ದರೆ ನೀವಿಗೆ ಟ್ಯೂಷನ್ಗೆ ಬಂದು ಸೇರಿಕೊಳ್ಳಿ. ಹೊರ ಊರಿನ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ವ್ಯವಸ್ಥೆ ಇರ್ತದೆ. ದಿವಿಗೆ ಕ್ರ್ಯಾಶ್ ಕೋರ್ಸ್ ಕೂಡ ಕಂಡಕ್ಟ್ ಮಾಡ್ತೀವಿ, ಕರ್ನಾಟಕ CETಗೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಮುಂದಿನ ವಿಡಿಯೋ ಜೊತೆ ಭೇಟಿಯಾಗೋಣ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.